Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪರಪ್ಪನ ಅಗ್ರಹಾರ ಜೈಲಿನಿಂದ ಎಚ್.ಡಿ. ರೇವಣ್ಣ ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಎಚ್.ಡಿ. ರೇವಣ್ಣ ತೆರಳಿದ್ರು. ಪರಪ್ಪನ ಅಗ್ರಹಾರ ಜೈಲಿನಿಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಿಡುಗಡೆ ರಿಲೀಸ್ ಆದ ತಕ್ಷಣ ಜೈಲಿನಿಂದ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಎಂಟ್ರಿಯನ್ನ ಕೊಟ್ಟರು. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ಎಚ್.ಡಿ. ದೇವೇಗೌಡರ ನಿವಾಸ. ರೇವಣ್ಣ ಅವರನ್ನ ಕಂಡು ಕುಟುಂಬಸ್ಥರು ಭಾವುಕರಾದರು. ಇನ್ನು ರೇವಣ್ಣ ಅವರಿಗೆ ಆರತಿ ಬೆಳಗಿ ಕುಟುಂಬಸ್ಥರು ವೆಲ್ಕಮ್ ಮಾಡಿಕೊಂಡಿದ್ದಾರೆ. ದೇವೇಗೌಡರ ಆಶೀರ್ವಾದವನ್ನ ಪಡೆದಿದ್ದಾರೆ ಎಚ್.ಡಿ. ರೇವಣ್ಣ ಮನೆಗೆ ಬರ್ತಾ ಇದ್ದಂತೆ ಕುಟುಂಬದವರಿಂದ ಪೂಜೆ, ದೇವರಿಗೆ ಕೈ ಮುಗಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಪರಪ್ಪನ ಅಗ್ರಹಾರ ಜೈಲಿನಿಂದ ಇವತ್ತು ಎಚ್.ಡಿ. ರೇವಣ್ಣ ಅವರನ್ನ ಬಿಡುಗಡೆ ಮಾಡಲಾಯಿತು. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿತು ಎಚ್.ಡಿ. ರೇವಣ್ಣ ಅವರಿಗೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಇವತ್ತು ಜಾಮೀನು ಮಂಜೂರು ಪ್ರತಿ ವಕೀಲರ ಕೈ ಸೇರ್ತು. ನಂತರ ಏನೆಲ್ಲ ಪ್ರೊಸೀಜರ್ ಇತ್ತು ಅದೆಲ್ಲವನ್ನ ಕಂಪ್ಲೀಟ್ ಮಾಡಿ ಎಚ್.ಡಿ. ರೇವಣ್ಣ ಅವರನ್ನ ಬಿಡುಗಡೆ ಮಾಡಲಾಯಿತು. ರಿಲೀಸ್ ಆದ ತಕ್ಷಣ ದೇವೇಗೌಡರ ನಿವಾಸಕ್ಕೆ ಎಚ್.ಡಿ. ರೇವಣ್ಣ ಅವರು ಆಗಮಿಸಿದ್ರು. ತಂದೆ ತಾಯಿಯ ಆಶೀರ್ವಾದವನ್ನ ಪಡೆದ್ರು. ಇನ್ನು ರೇವಣ್ಣ ಅವರು ಬರ್ತಾ ಇದ್ದ ಹಾಗೆ ಅವರನ್ನ ನೋಡ್ತಾ ಇದ್ದ ಹಾಗೆ ಕುಟುಂಬಸ್ಥರು ಭಾವುಕರಾದ್ರು ಕೂಡ. ದೇವೇಗೌಡರ ಜೊತೆಗೆ ರೇವಣ್ಣ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಕುಮಾರಸ್ವಾಮಿಯವರ ಜೊತೆಗೂ ಕೂಡ ರೇವಣ್ಣ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ದೇವೇಗೌಡರ ಮನೆ ಬಳಿ ಹೆಚ್ಚುವರಿ ಬಂದೋಬಸ್ತನ್ನ ಮಾಡಲಾಗಿದೆ. ಎಚ್.ಡಿ. ರೇವಣ್ಣ ಅವರು ರಿಲೀಸ್ ಆಗಿರುವುದರಿಂದ ಕಾರ್ಯಕರ್ತರಲ್ಲೂ ಕೂಡ ಒಂದು ಕಡೆ ಸಂಭ್ರಮ ಮನೆ ಮಾಡಿದೆ. ಆಶೀರ್ವಾದದಿಂದ ಇವತ್ತು ನಮ್ಮ ದೇವರು ರೇವಣ್ಣ ಅವರು ರಿಲೀಸ್ ಆಗವ್ರೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಸ್ವಾಮಿ ನೆನೆಸ್ಕೊಂಡೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಸನ್ನಿಧಾನದಲ್ಲಿರೋದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಜೈ. ಜೈಲಿನಿಂದ ಮಾಜಿ ಸಚಿವ ಹೀಗೆ ಮಹಾನಾಯಕ ಆಯಿತು. ಇದೀಗ ದೊಡ್ಡ ತಿಮಿಂಗಿಲ ಸಮರ ಜೋರಾಗೆ ನಡೀತಾ ಇದೆ. ಪೆನ್ಡ್ರೈವ್ ಹಿಂದಿನ ಅಥವಾ ಈ ಪೆನ್ಡ್ರೈವ್ ಅನ್ನ ಹೀಗೆ ಬ್ಲರ್ ಕೂಡ ಮಾಡ್ದೈತಿ. ಊರು ತುಂಬ ಹಂಚಿರುವಂಥ ಈ ಒಟ್ಟು ಕಾರ್ಯ ಏನಿದೆ ಅದರ ಹಿಂದೆ ದೊಡ್ಡ ತಿಮಿಂಗಿಲ ಇದೆ. ಆ ತಿಮಿಂಗಿಲ ಸರ್ಕಾರದಲ್ಲೇ ಇದೆ. ಆ ದೊಡ್ಡ ತಿಮಿಂಗಿಲ ಹಿಡಿದ್ರೆ ಎಲ್ಲ ಹೊರ ಬರುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದನ್ನು ಹಿಡಿದು ಬಡಿದು ನುಂಗ್ಕೊಳ್ಳಿ ಬಿಡಿ ಅಂತ ತಿರುಗೇಟು ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿಎಂ ನಿವಾಸದಲ್ಲಿ ಈಗಲೂ ಕೂಡ ಡಿ.ಸಿ.ಎಂ ಮತ್ತು ಹೋಮ್ ಮಿನಿಸ್ಟರ್ನ ಸಭೆ ಮಾಡ್ತಾರೆ. ಏನು ಸಭೆ ಮಾಡ್ತಾರೆ? ಯಾವ ಸಭೆ? ಯಾವ ಪ್ರಕರಣಕ್ಕೆ? ಅಲ್ಲ, ನೀವು 4 ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ. ಯಾವ ಹೋಟೆಲ್ ಕೂತಿದ್ರು, ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ. ಈ ದೊಡ್ಡ ತಿಮಿಂಗಲ ಅಂದ್ರಲ್ಲ, ಆ ತಿಮಿಂಗಲ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ. ಆ ತಿಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮಿಂಗಲ ಎಲ್ಲಿ ಹಿಡಿಯೋಕ್ಕಾಯ್ತದೆ ನೀವು? ಆ ದೊಡ್ಡ ತಿಮಿಂಗಲ ಎಲ್ಲ ತಿಂದಾಕಿದೆಯಲ್ಲ. ದೊಡ್ಡ ತಿಮಿಂಗಲ ಸರ್ಕಾರದ ಭಾಗ ಆಗಿದೆ. ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು. ಆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮಿಂಗಲನ? ನನ್ನ ಸುದ್ದಿ ನನಗೆ ಯಾವ ಸುದ್ದಿನೂ ಗೊತ್ತಿಲ್ಲ. ಯಾರು ಪ್ರೆಸ್ ಮಾಡಿದಾರಂತೂ ಗೊತ್ತಿಲ್ಲ. ನಾನು ಎಲೆಕ್ಷನ್ ಬ್ಯುಸಿಲಿದ್ದೀನಿ. ನನಗೆ ಯಾರ ಹತ್ರ ಮಾತಾಡಿಸೋಂಥ ಅವಶ್ಯಕತೆಯೂ ಇಲ್ಲ. ನಾನು ಯಾವ ಸ್ಟ್ರೈಕು ಮಾಡಿಸೋಂಥ ನನಗೂ ಅವಶ್ಯಕತೆ ಇಲ್ಲ. ನಾನು ಸ್ಟ್ರೈಕ್ ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಬೇರೆಯವ್ರ ಮೇಲೆ ಆರೋಪ ಮಾಡೋಂಥ ನೆಸೆಸಿಟಿನೂ ಇಲ್ಲ. ನೆರೇಟಿವ್ ಬದಲಾವಣೆ ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಅರ್ಥ ಆಯ್ತಾ? ಯಾರು ನನಗೇನು ಅವಶ್ಯಕತೆ ಇಲ್ಲ. ಐ ಆಮ್ ಎ ಹೆಡ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ. ಐ ನೋ ವಾಟ್ ಐ ಆಮ್ ಡೂಯಿಂಗ್. ಇಫ್ ಒನ್ ಸ್ಮಾಲ್ ಇನ್ವಾಲ್ವ್ಮೆಂಟ್ ಐ ಬೀನ್ ಇನ್ವಾಲ್ವ್ಡ್, ಐ ಆಮ್ ರೆಡಿ ಫಾರ್ ಎನಿ ಪ್ರೈಸ್. ಈಗ ನಾನು ಅದನ್ನು ಮಾತಾಡೋಕ್ಕೆ ಹೋಗಲ್ಲ. ಟೈಮ್ ವಿಲ್ ಆನ್ಸರ್, ಎಲ್ಲದಕ್ಕೂ ಉತ್ತರ ಕೊಡ್ತದೆ.
ಈಗ ನಾನು ಉತ್ತರ ಕೊಡೋಕ್ಕಾಗಲ್ಲ. ಯಾರ್ಯಾರು ಬೇಕೋ ಅವ್ರು ಹಿಡಿದು ಪಡೆದು ಎಲ್ಲರನ್ನೂ ತಂದು ಒಳಗೆ ಹಾಕಿ ಅವರೇನು ನುಂಗ್ಕೊಳ್ಳಿ, ನುಂಗ್ಕೊಳ್ಳಿ. ನಾನೇನು ಬರೀ ಎಕ್ಸಿಬಿಟ್ರು, ನಾನು ಡೈರೆಕ್ಟ್ರು ಅಲ್ಲ, ಪ್ರೊಡ್ಯೂಸ್ ಅಲ್ಲ. ಐ ಆಮ್ ಎನ್ ಎಕ್ಸಿಬಿಟರ್, ಥಿಯೇಟರ್ ಎಕ್ಸಿಬಿಟರ್ ನಾನು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.